ನಮಸ್ಕಾರ ಗೆಳೆಯರೇ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ನನ್ನ ಮನಸ್ಸಿನ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ನಮ್ಮ ಜೀವನದಲ್ಲಿ ವಿದ್ಯೆ ಎಷ್ಟು ಮುಖ್ಯವೋ ಅದನ್ನು ಕಲಿತ ನಾವು ನಿಷ್ಠೆಯಿಂದ ಬದುಕಬೇಕು. ಅಧಿಕಾರದ ಮದೆ ತಲೆಗೇರಿಸಿಕೊಂಡು ಲಂಚ, ಲೂಟಿ, ಕಳ್ಳತನ, ಬಡವರ ಸುಲಿಗೆ ಮಾಡಿ ತನ್ನ ಕುಟುಂಬವನ್ನು ಪೋಷಿಸುವ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ನಿರ್ಗತಿಕನಾಗಿ ಅಥವಾ ರಕ್ಕಸನಾಗಿ ಹುಟ್ಟಬೇಕಾಗುತ್ತದೆ. ನಮ್ಮ ಮರಣದ ನಂತರ ನಮ್ಮ ಆತ್ಮವು ಪಾಪ ಪುಣ್ಯಗಳನ್ನು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಸತ್ಯ ಮತ್ತು ಸ್ವಚ್ಛ ಹೃದಯದವರು ಮಾತ್ರ ಪರಮಾತ್ಮನಿಗೆ ಪ್ರಿಯರಾಗಿರುತ್ತಾರೆ. ಬುದ್ಧಿವಂತರು ಹೆಸರು, ಕೀರ್ತಿ, ಮಾನ, ಗೌರವಗಳನ್ನು ಗಳಿಸಿದರೆ ಅವಿದ್ಯಾವಂತರು, ಸತ್ಯ ಹೃದಯಗಳು ಭಗವಂತನ ಆಶೀರ್ವಾದಗಳನ್ನು ಗಳಿಸುತ್ತಾರೆ.